ಹಾಯ್ ಹಲೋ ನಮಸ್ಕಾರ. MS ವಿಷನ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಸೊ ಟುಡೇ ಕ್ಲಾಸ್ ಬಂದ್ಬಿಟ್ಟು ನಾವು ಕೆಸೆಟ್ ಅಂಡ್ UGC ನೆಟ್ ಒಳಗಡೆ 4th ಚಾಪ್ಟರ್. ಎಷ್ಟು ಚಾಪ್ಟರ್ ಹೇಳ್ರಿ? 4ನೇ ಚಾಪ್ಟರ್ ಯಾವ್ದು ಹೇಳ್ರಿ? ಕಮ್ಯುನಿಕೇಶನ್. ಹೌದಾ? ಸಂವಹನ ಅಂತ ಹೇಳ್ತೀವಿ. ಇಡೀ ಒಂದು ಕೆಸೆಟ್ ಒಳಗಡೆ ಅಥವಾ ನೆಟ್ ಒಳಗಡೆ ಪೇಪರ್ 1 ಒಳಗಡೆ ಬಹಳ ಈಜಿ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಯಾವ್ದಪ್ಪ ಇತ್ತಪ್ಪ ಅಂತಂದ್ರೆ ಅದು ಓನ್ಲಿ ಕಮ್ಯುನಿಕೇಶನ್. ಹೌದಾ? ಕಮ್ಯುನಿಕೇಶನ್ ನೀವು ಹೆಂಗ್ ಅರ್ಥ ಮಾಡ್ಕೋಬೇಕಪ್ಪ ಅಂತಂದ್ರೆ ಇದು ಒಂದ್ ರೀತಿ ನಿಮ್ಗೆ ಹೆಂಗ್ ಅರ್ಥ ಆಗುತ್ತಪ್ಪ ಅಂತಂದ್ರೆ ಇಟ್ಸ್ ಅ ಪ್ರಾಕ್ಟಿಕಲ್ ನಾಲೆಡ್ಜ್ ಇದು. ಓಕೆನಾ? ಸೊ ನೀವು ಇನ್ನೊಬ್ರು ಕೂಡ ಮಾತಾಡ್ತಕ್ಕಂಥ ವಿಷಯ ಆಗಿರ್ಬೋದು, ನೀವು ಯಾವ ರೀತಿ ಮಾತಾಡ್ತಾರೆ, ನಿಮ್ಮಲ್ಲಿ ಇರ್ತಕ್ಕಂಥ ಐಡಿಯಾಗಳೇನು, ಹೌದಾ, ನಿಮಗೆ ಎಷ್ಟು ನಾಲೆಡ್ಜ್ ಇದೆ, ಹೌದಾ, ಅದನ್ನ ಯಾವ ರೀತಿ ಇನ್ನೊಬ್ರಿಗೆ ಕನ್ವೆ ಮಾಡ್ತೀರಿ, ಹೌದಾ, ಇದೆಲ್ಲ ಮ್ಯಾಟರ್ ಆಗುತ್ತೆ. ಇಟ್ಸ್ ವೆರಿ ನಿಮ್ಮನ್ನ ನೀವು ಅದಕ್ಕೆ ಹೋಲಿಸ್ಕೊಂಡ್ರೆ ಸಾಕು ಆನ್ಸರ್ ಆಗುತ್ತೆ. ಹೌದಾ? ಸೊ ನೀವು ಇದನ್ನ ಓದಿನೇ ಕೆಲವೊಂದ್ಸಲ ಎಕ್ಸಾಮ್ ಬರೀಬೇಕಂತೇನಿಲ್ಲ. ಸಮಟೈಮ್ಸ್ ಏನಾಗುತ್ತೆ ಅಂತಾರೆ ಈ ವಿಷಯದೊಳಗಡೆ ಕೆಲವೊಂದು ವಿಷಯಗಳನ್ನ ಬಿಟ್ಟಿದ್ರು ಸಮೇತ ಎಲ್ಲಿ ನಾವು ಈ ವಿಷಯದೊಳಗಡೆ ಡಿಫಿಕಲ್ಟ್ ಆಗ್ತಾವ ಅಂತಂದ್ರೆ ಒಂದಿಷ್ಟು ಮಾಡೆಲ್ಸ್ ಬರ್ತಾವ್ರಿ. ಮಾಡೆಲ್ಸ್ ಆಫ್ ದ ಕಮ್ಯುನಿಕೇಶನ್ ಅಂತ ಬರುತ್ತೆ. ಹೌದಾ? ಆ ಮಾಡೆಲ್ಗಳ ಬಗ್ಗೆ ನಿಮ್ಗೆ ಬೇಕಪ್ಪ ಅಂದ್ರೆ ಅದನ್ನ ಯಾರು ಹೇಳ್ಯಾರ ಮತ್ತು ಆ ಮಾಡೆಲ್ ಒಳಗಡೆ ಏನ್ ಚರ್ಚೆ ಮಾಡ್ಯಾರ, ಇದು ಒಂದು ವಿಷಯನ ಬಿಟ್ರೆ ಉಳಿಕೆದ್ದೆಲ್ಲ ನಿಮ್ಗೆ ಇಂಟರ್ಲಿಂಕ್ ಇರ್ತದೆ. ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯನೇ ಇರ್ತೈತೆ. ಓಕೆನಾ? ಸೊ ಫಸ್ಟ್ ಬಂದ್ಬಿಟ್ಟು ಕಮ್ಯುನಿಕೇಶನ್ ನ ಸೊ ನಾವು ಕನ್ನಡದೊಳಗೆ ಏನಂತ ನೋಡ್ರಿ, ಸಂವಹನ. ಓಕೆನಾ? ಸಂವಹನ ಅಂತೀವಿ. ಓಕೆನಾ? ಸೊ ಅದನ್ನ ನಾವು ಇಂಗ್ಲಿಷ್ ಒಳಗಡೆ ಅಂತೀವಿ ಕಮ್ಯುನಿಕೇಶನ್ ಅಂತೀವಿ. ಸೊ ಈ ಕಮ್ಯುನಿಕೇಶನ್ ಎಂಬ ಪದವು ಯಾವ ಭಾಷೆಯಿಂದ ಬಂದೈತಪ್ಪ ಅಂತ ಕ್ವಶನ್ ಕೇಳ್ತಾರ. ಸೊ ಯಾವ್ದು ಹೇಳ್ರಿ? ಲ್ಯಾಟಿನ್ ಭಾಷೆಯಿಂದ ಬಂದೈತಿ. ಯಾವ ಪದಗಳಿಂದ ಬಂದೈತಿ? ಓಕೆನಾ? ಸೊ ಯಾವ ಪದಗಳು ನೋಡ್ರಿ, ಒಂದು ಕಮ್ಯುನಿಕೇರ್, ದೆನ್ ಸೆಕೆಂಡ್ ಒನ್ ಕಮ್ಯುನಿಸ್ಟ್. ನೋಡಿ ಒಂದೇ ವ್ಯತ್ಯಾಸ, ಇಲ್ಲಿ ಎಸ್ ಐತಿ, ಇಲ್ಲಿ ಕೆ ಐತಿ, ಇಷ್ಟೇ. ಇದನ್ನೇ ನೆನ್ಪಿಡ್ಬೇಕು ಅಷ್ಟೇ. ಅಲ್ಲಿ ಹಲವಾರು ರೀತಿ ಏನ್ ಕೊಟ್ಟಿರ್ತಾರೆ ಹೇಳ್ರಿ, ಆಪ್ಷನ್ಸ್ ಕೊಟ್ಟಿರ್ತಾರ, ನಿಮ್ಗೆ ಕನ್ಫ್ಯೂಸ್ ಮಾಡಕಂತಾನೆ ಕೊಟ್ಟಿರ್ತಾರ. ಸೊ ಅವಾಗ ನಿಮ್ಗೆ ಕ್ಲಾರಿಟಿ ಇರ್ಬೇಕು. ನೀವು ಕ್ಲಾರಿಟಿ ಹೆಂಗ್ ಇರ್ತದಲ್ಲ ಅದ್ರ ಮೇಲೆ ನಿಮ್ಗೆ ಆನ್ಸರ್ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ಅದೇ ಇಂಪಾರ್ಟೆಂಟ್. ಸೊ ಈಗ ಕಮ್ಯುನಿಕೇರ್ ಅಂತಂದ್ರೆ ನೋಡ್ರಿ, ಟು ಸೇರ್ ಅಂದ್ರೆ ಹಂಚ್ಕೊಳ್ಳೋದು. ಹೌದಾ? ನಾನು ಈಗ ನಿಮಗೆ ಹೇಳಕ್ ಕುಂತೀನಿ ನೋಡ್ರಿ ವಿಷಯಗಳನ್ನ. ನಾ ಏನ್ ಮಾಡಕ್ ಕುಂತೀನಿ, ಈ ವಿಷಯಗಳನ್ನ ನಿಮ್ ಜೊತೆಗೆ ಹಂಚ್ಕೊಳಕ್ ಕುಂತೀನಿ. ಅದಕ್ಕೇನಂತ ಹೇಳ್ರಿ, ಟು ಸೇರ್ ಅಂತಾರ. ನೋಡಿ ಕಮ್ಯುನಿಸ್ಟ್ ಅಂತಂದ್ರೆ ಕಾಮನ್, ಸಾಮಾನ್ಯವಾಗಿ, ನನ್ ಬಹಳ ಸಾಮಾನ್ಯವಾಗಿ ಹೇಳೋದಕ್ಕೆ ಏನಾಗುತ್ತೆ ರೀ, ಇದೊಂದು ಕಮ್ಯುನಿಕೇಶನ್ ಆಗುತ್ತಾ? ಅರ್ಥ ಆಯ್ತಲ್ಲ? ಇಷ್ಟೇ. ಏನ್ ವೆರಿ ಸಿಂಪಲ್. ಕಮ್ಯುನಿಕೇಟ್ ಅಂಡ್ ಕಮ್ಯುನಿಸ್ಟ್, ಟು ಶೇರ್ ಅಂಡ್ ಕಾಮನ್ ಇಸ್ ಆಲ್ ಅಬೌಟ್ ಕಮ್ಯುನಿಕೇಶನ್. ಇಷ್ಟದ್ರ ಏನಿಲ್ಲ. ಸೊ ಇನ್ನು ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ರೆ, ಮೀನಿಂಗ್ ಫುಲ್ ಕಮ್ಯುನಿಕೇಶನ್. ಹೌದಾ? ಒಂದು ಅರ್ಥಗರ್ಭಿತವಾಗಿರ್ತಕ್ಕಂಥ ಒಂದು ಸಂವಹನ ಆಗಿರ್ಬೇಕು. ಸಂವಹನ ಅಂತಂದ್ರೆ ಸುಮ್ನೆ ಕಲಿಪುಷಟೆ ಮಾತಾಡೋದಲ್ಲ. ಹೌದಾ? ಕಲಿಪುಷಟೆ ಮಾತಾಡೋದಲ್ಲ. ಹೇಳ್ರಿ, ಅದೊಂದು ವಿಷಯಕ್ಕೆ ಸಂಬಂಧಿಸವಾಗಿರ್ಬೇಕು. ಅವಾಗ ಅದೊಂದು ರೀತಿಯ ಕಮ್ಯುನಿಕೇಶನ್ ಆಗುತ್ತೆ. ನೆಕ್ಸ್ಟ್ ಇದ್ರೊಳಗೆ ಬಹಳ ರೀತಿಯ ಕಮ್ಯುನಿಕೇಶನ್ ಒಳಗಡೆ ಟೈಪ್ಸ್ ಬರ್ತವೆ, ಹಲವಾರು ರೀತಿ ಬರ್ತವೆ. ಎಫೆಕ್ಟಿವ್ ಕಮ್ಯುನಿಕೇಶನ್, ಕ್ಲಾಸ್ ರೂಮ್ ಕಮ್ಯುನಿಕೇಶನ್, ಗ್ರೂಪ್ ಕಮ್ಯುನಿಕೇಶನ್. ಸೊ ಮಸ್ತ್ ಇರ್ತಾವ್ರಿ. ಈ ಚಾಪ್ಟರ್ ಮಾತ್ರ ಮಸ್ತ್ ಐತಿ, ಸೂಪರ್. ನೀವ್ ಹೆಂಗಂತಂದ್ರೆ ಜಸ್ಟ್ ಆ ಒಂದು ಕಾನ್ಸೆಪ್ಟ್ ತಗೊಂಡು ನೀವು ಅಡಾಪ್ಟ್ ಮಾಡಿಕೊಂಡ್ರೆ, ಹೌದಾ, ಅದು ನಿಮಗೆ ನೀವು ಅವಲೋಕನ ಮಾಡಿಕೊಂಡ್ರೆ ಸಾಕು, ಆನ್ಸರ್ ಬಂದ್ಬಿಡ್ತದೆ. ವೆರಿ ಸಿಂಪಲ್ ಆಗಿರ್ತದೆ. ಇಲ್ಲಿ ನೋಡಿ ಡಿಫಿಕಲ್ಟ್ ಇಲ್ಲಪ್ಪ ಅಂತಂದ್ರೆ ಇಲ್ಲಿ ಎಷ್ಟು ಕ್ವಶನ್ ಇರ್ತಾವ? ನಮಗೆ 5 ಕ್ವಶನ್ ಇರ್ತಾವ. 5 ನಾವು ಇಲ್ಲಿ ಹಾಕ್ತಿವಿ. ಬಟ್ ಸಮಟೈಮ್ಸ್ ಈ ತರ ನೋಡ್ರಿ, ಈಗ ಇವ್ರ ಹೆಸರು ಬರ್ದಿನ ಇಲ್ಲೆಲ್ಲ. ಓಕೆ, ಡೆಫಿನೇಷನ್ ಬಗ್ಗೆ. ಸೊ ಅವು ನಿಮಗೆ ಗೊತ್ತಿರ್ಬೇಕಪ್ಪ ಅಂತಂದಾಗ ಏನಾಗಬೇಕು, ಅದ್ರ ಬಗ್ಗೆ ನೀವು ತಿಳ್ಕೊಂಡಾಗ ಮಾತ್ರ ಸಾಧ್ಯ ಆಗುತ್ತೆ. ಸೊ ಫಸ್ಟ್ ಒನ್ ಡೆಫಿನೇಷನ್ ಆಫ್ ಕಮ್ಯುನಿಕೇಶನ್ ಬಗ್ಗೆ ಯಾರ್ಯಾರು ಒಂದು ಡೆಫಿನೇಷನ್ ಹೇಳಾರ, ಅವ್ರು ಏನ್ ಹೇಳ್ಯಾರ ಅದ್ರ ಬಗ್ಗೆ ತಿಳ್ಕೊಂಡ್ರೆ. ಸೊ ಫಸ್ಟ್ ಒನ್ ಕೆ ಡೇವಿಸ್ ಅವರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ಕಮ್ಯುನಿಕೇಶನ್ ಈಸ್ ದ ಪ್ರೊಸೆಸ್ ಆಫ್ ಪಾಸಿಂಗ್ ಇನ್ಫಾರ್ಮೇಶನ್. ಹೇಳ್ರಿ, ಪಾಸಿಂಗ್ ಇನ್ಫಾರ್ಮೇಶನ್. ಒಂದು ಕಮ್ಯುನಿಕೇಶನ್ ಏನ್ ಮಾಡಕ್ ಬಂದೈತಿ? ಪಾಸ್ ಮಾಡಕ್ ಬಂದೈತಿ. ಏನ್ ಇನ್ಫಾರ್ಮೇಶನ್ ಪಾಸ್ ಮಾಡಕ್ ಬಂದೈತಿ ನೋಡ್ರಿ. ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಫ್ರಮ್ ಒನ್ ಪರ್ಸನ್ ಟು ಅನದರ್. ನಾನೀಗ ಅಪ್ಲೈ ಮಾಡ್ತೀನಿ ನೋಡ್ರಿ, ಎಷ್ಟು ಚಂದ ಅಪ್ಲೈ ಮಾಡ್ತೀನಿ ನೋಡ್ರಿ, ಕೇಳ್ರಿ. ಸೊ ನಾ ಏನ್ ಮಾಡಕ್ ಕುಂತೀನಿ ಈಗ, ಒಂದು ಸಬ್ಜೆಕ್ಟ್ ಹೇಳಕ್ ಕುಂತೀನಿ. ಹೌದಾ? ನಾ ಏನ್ ಮಾಡಕ್ ಕುಂತೀನಿ ಹಂಗಂದ್ರ ಏನ್ ನನ್ ಕೆಲ್ಸ ಹೇಳ್ರಿ, ಪ್ರೊಸೆಸಿಂಗ್ ಆಫ್ ಪಾಸಿಂಗ್ ಇನ್ಫಾರ್ಮೇಶನ್. ಈ ಇನ್ಫಾರ್ಮೇಶನ್ ನಿಮಗೆ ಕೊಡಕ್ ಕುಂತೀನಿ. ಓಕೆನಾ? ಸೊ ನೆಕ್ಸ್ಟ್ ನೋಡ್ರಿ, ಅಂಡರ್ಸ್ಟ್ಯಾಂಡಿಂಗ್ ಫ್ರಮ್ ದ ಒನ್ ಪರ್ಸನ್, ನನ್ನಿಂದ ಟು ಅನದರ್, ನಿಮಗೆಲ್ಲರಿಗೆ ಏನಾಗತಿ, ಒಂದು ಕಮ್ಯುನಿಕೇಶನ್ ಹಿಡಿಯಾಕ ಕುಂತೈತಿ. ವೆರಿ ಸಿಂಪಲ್. ಇದು ನಿಮಗೆ ಡೆಫಿನೆಟ್ಲಿ ಅರ್ಥ. ಯಾವಾಗ್ಲೂ ನಿಮಗೆ ಏನ ಇರ್ತಾ ಇರೋದು ಮೈಂಡ್ ಸೆಟ್ ನಾಗ ಇರುತ್ತೆ. ನೀವು ಎಷ್ಟು ಚಂದ ಎಕ್ಸಾಂಪಲ್ ಕೊಡ್ತೀರಿ, ಎಷ್ಟು ಚಂದ ನೀವು ತಿಳಿಸಿ ಹೇಳ್ತೀರಿ, ಅದೇ ಇಂಪಾರ್ಟೆಂಟ್. ಓಕೆನಾ? ಸೊ ಏನಾಯ್ತು, ಏನ್ ನೋಡ್ರಿ ಗೊತ್ತಾ, ಒಬ್ಬ ವ್ಯಕ್ತಿ
ಡೇವಿಸ್ ಅನ್ನೋರು ಏನ್ ಹೇಳಿದ್ರು ಹೇಳ್ರಿ? ಡೇವಿಸ್ ಕೇಳ್ರಿ, ನೆನಪು ಬರುತ್ತಾ ಡೇವಿಸ್? ಓಕೆನಾ? ಕಮ್ಯುನಿಕೇಶನ್ ಇಸ್ ದ process of passing information and understanding from one person to another. ಒಬ್ಬ ವ್ಯಕ್ತಿಯಿಂದ ಇನ್ನಿತರ ವ್ಯಕ್ತಿಗಳಿಗೆ ಏನ್ ಪಾಸ್ ಆಗ್ಬೇಕು ಹೇಳ್ರಿ? ಇಲ್ಲಿ ಇನ್ಫಾರ್ಮೇಶನ್ ಪಾಸ್ ಆಗ್ಬೇಕು, ಮತ್ತೆ ಅವ್ರಿಗೆ ಏನಾಗಬೇಕು? ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೇಕು. ದಟ್ ಈಸ್ ಕಮ್ಯುನಿಕೇಶನ್ ಅಂತ ಹೇಳ್ತಾರೆ. ಯಾರು ಹೇಳ್ತಾರ? ಡೇವಿಸ್ ಅವರು ಹೇಳ್ಕೊಂಡ್ ಬರ್ತಾರ. ನೆಕ್ಸ್ಟ್ ನೋಡ್ರಿ, ಕಾರ್ಲ್ ಹೌಲ್ಯಾಂಡ್ ಅವರು ಏನ್ ಹೇಳ್ತಾರ ನೋಡ್ರಿ? ಕಮ್ಯುನಿಕೇಶನ್ ಇಸ್ ದ ಪ್ರೊಸೆಸ್ ಬೈ which an individual transmits stimuli to modify the behaviors of the other individuals. So ಇಲ್ಲಿ ವರ್ಡ್ಸ್ ಅಷ್ಟೇ ಡಿಫ್ರೆನ್ಸ್ ಆಗಿರ್ತಾವ್ರಿ. ಫೈನಲಿ ಏನ್ ಹೇಳ್ತಾರ್ರಿ? ಅದ್ರ ಅರ್ಥ ಒಂದೇ ಆಗಿರುತ್ತ, ಬಟ್ ಅವ್ರು ಯಾವ ಒಂದ್ ಪದಗಳು ಬಳಸ್ಕೊಂಡ್ ಅಲ್ಲಿಗೆ ಬಂದಾರ. ಈಗ ನೀವ್ ಇಲ್ಲಿಗೆ ಹೋಗ್ಬೇಕ್ರಿ, ನಾನು ಇಲ್ಲಿಂದನೂ ಬರ್ತೀನಿ, ಇಲ್ಲಿಂದನೂ ಬರ್ತೀನಿ, ಇಲ್ಲಿಂದನೂ ಬರ್ತೀನಿ, ಇಲ್ಲಿಂದನೂ ಬರ್ತೀನಿ, ಬಟ್ ಫೈನಲ್ ಏನೇನ್ ಹೇಳ್ರಿ? ಇಲ್ಲಿಗೆ ಬರೋದು. ಸೊ ಅಂದ್ರೆ ಕಮ್ಯುನಿಕೇಶನ್ ಯಾರು ಹೇಳಿದ್ರಿ ಏನ್ ಹೇಳ್ರಿ? ಫೈನಲ್ ಅವ್ರ ತಲೆಗೆ ಬರ್ತಾ, ಬಟ್ ಅವ್ರು ಏನ್ ಬಳಸ್ಕೊಂಡಾರ ಅನ್ನೋದು ಬಹಳ ಇಂಪಾರ್ಟೆಂಟ್. ಓಕೆನಾ? ಸೊ ನೀವು ಬೈಕಲ್ಲಿ ಬಂದ್ರು, ಕಾರಲ್ಲಿ ಬಂದ್ರು, ಹೆಲಿಕಾಪ್ಟರ್ ಅಲ್ಲಿ ಬಂದ್ರು, ಅದು ಮ್ಯಾಟರ್ ಆಗುತ್ತೆ. ಓಕೆನಾ? ಸೊ ನಡ್ಕೊಂಡ್ ಬಂದ್ರು, ಹೌದಾ? ಬಟ್ ಬಂದ್ರೆ ಓಕೆ, ಬಟ್ ಯಾವ್ದ್ರ ಬಂದಿರೋ ಮ್ಯಾಟ್ರ್ ಇಲ್ಲಿ. ಓಕೆನಾ? ಈಗ ಸಮಾಜ ಒಳಗಡೆ ನಿಮ್ಮನ್ನ ಗುರ್ಸೋದ್ ಹೆಂಗ್ ಹೇಳ್ರಿ? ನೀವ್ ನಡ್ಕೊಂಡ್ ಬಂದಿರೋ, ಕಾರಲ್ಲಿ ಬಂದಿರೋ, ಬಸ್ನಲ್ಲಿ ನೀವೇ ತಗೋರಿ. ಈಗ ನೀವೇ ಒಬ್ರು ಮನೆಗೆ ಹೋದ್ರಪ್ಪ ಅಂತಂದ್ರ ಸುಮ್ ಒಂದ್ ಬಸ್ನಾಗ ಬಂದ್ ನಿಮ್ ಹೇಳದ್ ಕಷ್ಟ ಹೋದ್ರ ನಿಮಗ್ ಕೊಡ್ತಕ್ಕಂಥ ರೆಸ್ಪೆಕ್ಟ್ ಹೆಂಗ, ದೆನ್ ಅದೇ ನೀವ್ ಒಂದ್ ಕಾರ್ ಒಳಗ್ ಬಂದಿರತಕ್ಕಂಥ ರೆಸ್ಪೆಕ್ಟ್ ಹೆಂಗ? ಡಿಫ್ರೆನ್ಸ್ ಐತಿಲ್ರಿ? ಐತಿಲ್? ನಿಮ್ಗೆ ಬಹಳ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ವಿಷಯದೊಳಗಡೆ, ಹೌದಾ? ಸೊ ಅದೇ ರೀತಿ ಇಲ್ಲಿ ಏನ್ ಹೇಳ್ರಿ? ಇಲ್ಲಿ ಏನ್ ಬೆಳೆಸ್ಯಾರ ನೋಡ್ರಿ? ಟ್ರಾನ್ಸ್ಮಿಟ್, ಸ್ಟಿಮ್ಯುಲಿ ನೋಡ್ರಿ ಇದೀಗ ಈ ವರ್ಡ್, ಆಮೇಲೆ ಇಂಡಿವಿಜುವಲ್, ದೆನ್ ಅದಾದ್ಮೇಲೆ ಬಿಹೇವಿಯರ್, ಈ ರೀತಿ ಪದಗಳನ್ನ ಏನ್ ಮಾಡ್ಬೇಕು ನಾವು? ಹಿಂಗ್ ಮಾಡ್ಬೇಕು, ಹಿಂಗ, ಹೌದಾ? ಈ ತರ ನೀವ್ ಏನಾದ್ರು ನೆನ್ಪಿಟ್ಕೊಂಡ್ರಪ್ಪ ಅಂತಂದ್ರೆ ನಿಮಗೇನಾಗುತ್ತ? ವೆರಿ ಈಜಿ ಆಗತ್ತ, ಹೌದಾ? ಅವಾಗ ಏನಾಗುತ್ತೆ? ನೀವು ಜಲ್ದಿ ಎಕ್ಸಾಮ್ ಒಳಗಡೆ ಇಲ್ಲಿ ಟಿಕ್ ಹಾಕಕ್ ಸಾಧ್ಯ ಆಗುತ್ತೆ. ವೆರಿ ಸಿಂಪಲ್, ನಿಮ್ಗೆ ಮಸ್ತ್ ಚೆನ್ನಾಗಿ ಅರ್ಥ ಆಗುತ್ತೆ ನೋಡ್ರಿ. ಪಕ್ಕ ಹೇಳ್ತೀನಿ, ನೀವು ಇದನ್ನ ಮರ್ಯಾಕ್ ಸಾಧ್ಯನೇ ಇಲ್ಲ. ಯಾಕಪ್ಪ ಅಂತಂದ್ರೆ ಹೇಳ್ರಿ, ಹೇಳುವ ಒಂದು ವಿಷಯದೊಳಗಡೆ ಇರ್ತದೆಲ್ಲ, ಹೌದಾ? ನಿಮ್ಗೆ ಎಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸ್ಬೇಕು ಅನ್ನೋದು ದಟ್ ಈಸ್ ಇಂಪಾರ್ಟೆಂಟ್. ಓಕೆ? ಸೊ ನೆಕ್ಸ್ಟ್ ಮಿಲೆಟ್ ಅವ್ರು ಹೇಳ್ತಾರೆ ನೋಡ್ರಿ, ದ ಅಂಡರ್ಸ್ಟ್ಯಾಂಡಿಂಗ್ ಏಮ್ ಆಫ್ ದ ಕಮ್ಯುನಿಕೇಶನ್, ಇದರ ಉದ್ದೇಶ, ಇದರ ಗುರಿ ಏನಪ್ಪಾ ನೋಡ್ರಿ? ಅಂಡರ್ಸ್ಟ್ಯಾಂಡಿಂಗ್ ಈಸ್ ದ ಮೀಟಿಂಗ್ ಆಫ್ ಮೈಂಡ್ಸ್ ಆನ್ ಕಾಮನ್ ಇಶ್ಯೂಸ್. ಎಲ್ಲಿ ಮೀಟ್ ಮಾಡಕ್ ಕುಂತಾರ ಹೇಳ್ರಿ? ಒಂದು ಕಾಮನ್ ಇಶ್ಯೂ ಬಗ್ಗೆ ಏನ್ ಮಾಡಕ್ ಕುಂತಾರ? ಮೀಟ್ ಮಾಡಕ್ ಕುಂತಾರ. ಏನ್ ಮೈಂಡ್ ನ ನೀವು ವಿಷಯದ ಬಗ್ಗೆ ಈಗ ಇದೆಲ್ಲ ತಿಳ್ಕೊಳಕ್ ಕುಂತಾರಿ. ನೀವು ತಿಳ್ಕೊಬೇಕಪ್ಪ ಅಂದ್ರೆ ಸುಮ್ನೆ ನೀವು ಕುಂತರ ತಿಳ್ಕೊಂತಾರೆ, ಅಡ್ಡಾಡ ತಿಳ್ಕೊಂತಾರೆ. ಇಲ್ಲಿ ಏನ್ ಹೇಳ್ಬೇಕು ನೋಡ್ರಿ? ಕಾನ್ಸಂಟ್ರೇಷನ್ ಕೊಡ್ಬೇಕು, ಫೋಕಸ್ ಕೊಡ್ಬೇಕು, ಹೆಂಗ್ ಬಂತು, ಏನು ಎಂತಪ್ಪ ಅಂತ ವಿಚಾರ ಮಾಡಬೇಕು. ಅಂದಾಗ ನಿಮಗೆ ಏನಾಗುತ್ತೆ? ಈ ವಿಷಯ ಅರ್ಥ ಆಗುತ್ತೆ. ಅವಾಗ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತೀರಿ, ಆ ಕಮ್ಯುನಿಕೇಶನ್ ಏನಾಗುತ್ತೆ? ಕರೆಕ್ಟ್ ಆಗುತ್ತೆ. ಓಕೆನಾ? ಇಷ್ಟೇ ಇಲ್ಲಿ ಇರೋದು, ಮೀಟಿಂಗ್ ಆಫ್ ಮೈಂಡ್ಸ್ ಆನ್ ಕಾಮನ್ ಇಶ್ಯೂ. ಓಕೆನಾ? ಸೊ ನೆಕ್ಸ್ಟ್ ಲಾಸ್ಟ್ ಒನ್ ನೋಡ್ರಿ, ಆಕ್ಸ್ಫರ್ಡ್ ಡಿಕ್ಷನರಿ. ಸೊ ನೀವು ಡಿಕ್ಷನರಿನ ಬಹಳ ಸಲ ಕೇಳಿರ್ತೀರಿ, ಎಸ್ಪೆಷಲಿ ಸ್ಕೂಲ್ ಒಳಗಡೆ, ಕಾಲೇಜ್ ಒಳಗಡೆ ನೀವು ರ್ಯಾಂಕ್ ಬಂದಾಗ, ಹೌದಾ? ನೀವು ಫಸ್ಟ್ ಬಂದಾಗ ಏನ್ ಮಾಡಿರ್ತಾರೆ ಹೇಳ್ರಿ? ಅಲ್ಲಿ ಕೊಟ್ಟಿರ್ತಾರ. ನಮ್ಗೆ ಯಾರು ಕೊಟ್ಟಿಲ್ಲ, ನಾವು ರ್ಯಾಂಕ್ ಬಂತಿಲ್ಲ, ಅಷ್ಟು ವಿಷಯ ನಾವಲ್ಲ. ಓಕೆ? ಸೊ ಇಲ್ಲಿ ನೋಡ್ರಿ ಏನಾದ್ರ ಆಕ್ಸ್ಫರ್ಡ್ ಡಿಕ್ಷನರಿ, ಹೌದಾ? ಎವ್ರಿ ಒನ್ ಶುಡ್ ಬಿ ಯೂನಿಕ್. ಓಕೆನಾ? ನೀವು ಹಂಗ ಹಿಂಗ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಓಕೆ? ಸೊ ನಿಮ್ಮೊಳಗೂ ಭಗವಂತ ಏನಾದ್ರು ಒಂದು ಟ್ಯಾಲೆಂಟ್ ಇಟ್ಟಿರ್ತಾನ, ಹೌದಾ? ಅದನ್ನ ನೀವೇನ್ ಮಾಡ್ಬೇಕು ಹೇಳ್ರಿ? ತೆಗಿಬೇಕು, ಹುಡುಕ್ಬೇಕು, ಹೌದಾ? ಸೊ ನೀವೇನ್ ಮಾಡ್ತೀರಿ? ಇಲ್ಲದಿರಪ್ಪ ನೀವ್ ಅಂತಂದ್ರೆ ಇಲ್ಲಿ ಯಾರಿಗೆ ಒಂದು ಜಾಬ್ ಸಿಕ್ಕೈತಿ, ಹೌದಾ? ಸೊ ನೀವೇನ್ ಮಾಡಕ್ ಕುಂತೀರಿ? ಮುಂದ್ ಹೊಂಟ್ರಿ. ಓಕೆನಾ? ಸೊ ಈ ಜಾಬ್ ಸಿಕ್ಕತ್ತಲ್ಲ, ಇದನ್ನ ನೋಡಿ ನೀವು ಒಳ್ಳೆ ತಿರುಗಿ ನೋಡ್ತಿರ್ತೀರಿ, ಒಳ್ಳೆ. ಸೊ ಅವಾಗ ಏನಾಗ್ತೈತಿ? ನಿಮ್ಗೆ ಫೀಲ್ ಆಗ್ತಿರ್ತೈತಿ, ಏನಪ್ಪ ಅವ್ರು ತಿರುಗಿ ಜಾಬ್ ತಗೊಂಡ್ರು, ನಾವ್ ಏನು ಇಲ್ಲ ಅಂತ. ಸೊ ನೀವ್ ಇನ್ನೂ ಒಂದ್ ಹೆಜ್ಜೆ ಹೋದ್ರಪ್ಪ ಅಂದ್ರೆ ಅವ್ರಿಗೆ ದೊಡ್ಡ ಜಾಬ್ ಇರ್ತೈತಿ ನಿಮಗೆ. ಜಸ್ಟ್ ಇದು 1%, ನಿಮಗೆ 99% ಬೇಕಾಗಿರ್ತಕ್ಕಂಥ ಅತ್ಯುನ್ನತವಾಗಿರ್ತೈತಿ. ಬಟ್ ಇನ್ನೊಬ್ರು ಏನ್ ನೋಡ್ತಿರ್ತಾರೆ? ನಿಮ್ಮ ಗುರಿ ಅಷ್ಟೇ ಇಂಪಾರ್ಟೆಂಟ್ ನಿಮಗೆ. ಇನ್ನೊಬ್ರು ಏನೇ ಮಾಡ್ಲಿ ಅದು ಅವ್ರದ್ದು. ಓಕೆನಾ? ನಿಮಗ್ ನೀವ್ ಇಂಪಾರ್ಟೆಂಟ್. ಅದು ಬಹಳ ಮೈಂಡ್ ಸೆಟ್. ಆ ಮೈಂಡ್ ಸೆಟ್ ಇಟ್ಕೊಳ್ತ ಯಾವಾಗ್ಲಿ. ಓಕೆನಾ? ಸೊ ಆಕ್ಸ್ಫರ್ಡ್ ಡಿಕ್ಷನರಿ, ಕಮ್ಯುನಿಕೇಶನ್ ಈಸ್ ಟ್ರಾನ್ಸ್ಫರಿಂಗ್ ಆರ್ ಕನ್ವೇಯಿಂಗ್ ಆಫ್ ಮೀನಿಂಗ್. ಏನ್ ಮಾಡಕ್ ಹೋಗ್ತಾವ್ರಿ? ಕಮ್ಯುನಿಕೇಶನ್ ಸಮಾನ ಏನ್ ಮಾಡ್ಬೇಕು? ಟ್ರಾನ್ಸ್ಫರ್ ಮಾಡ್ಬೇಕು. ಇಲ್ಲಿಂದ ಈ ಕಡೆ ಹೋಯ್ತಪ್ಪ, ಇಲ್ಲಿಂದ ಈ ಕಡೆ ಹೋಯ್ತಪ್ಪ, ಹಿಂಗ. ಓಕೆನಾ? ಸೊ ಆಮೇಲೆ
ಕನ್ವೇಯಿಂಗ್ ಇದೇನಾಗ್ಬೇಕು ಇವ್ರಿಗೆ ಅರ್ಥ ಆಗ್ಬೇಕು. ನಾನ್ ಹೇಳಕ್ ಕುಂತೀನಿ ನೋಡಿ, ಅರ್ಥ ಆದಾಗ ನಿಮ್ಗೆ ಈ ಕನ್ವೆ ಆದಂಗ ಏನಾಗುತ್ತಾ, ನಾ ಮಾಡಿರ್ತಕ್ಕಂಥ ಕ್ಲಾಸು ಏನಾಗುತ್ತಾ ಸಾರ್ಥಕತೆ ಆಗುತ್ತಾ. ಇದಕ್ಕೆ ಎಷ್ಟು ಲೈಕ್ ಬಂದು, ಕಾಮೆಂಟ್ಸ್ ಬಂದು, ಶೇರ್ ಬಂದು ಅನ್ನೋದಲ್ಲ ಇಂಪಾರ್ಟೆಂಟ್. ಅದಕ್ಕೆ ಇಂಪಾರ್ಟೆಂಟ್ ಏನ್ ಹೇಳ್ರಿ, ಇದು ಎಷ್ಟು ಮಂದಿಗೆ ಅರ್ಥ ಆಗೈತಿ, ನನ್ನ ಕ್ಲಾಸ್ ಇಂದ ಎಷ್ಟು ಮಂದಿಗೆ ಇಂಪ್ಯಾಕ್ಟ್ ಆಗೈತಿ. ಹೌದಾ, ಅವ್ರ ಭವಿಷ್ಯದೊಳಗೆ ಅವ್ರು ಏನ್ ಚಿಂತನೆ ಮಾಡಕ್ ಕುಂತಾರ. ಈಗ ನಾನು ಒಂದ್ ಏನೋ ಹೇಳಿದ್ರಿ, ಅವಾಗ ನಿಮ್ ಮೈಂಡ್ ಹೌದಲ್ಲ ಸರ್ ಹಿಂಗೆಲ್ಲ ಹೇಳಕ್ ಕುಂತಾರ, ನಾವು ಇನ್ನೊಬ್ರು ನೋಡಿ ಹೆಂಗ್ ಮಾಡಕ್ ಕುಂತೀವಿ, ಹಂಗ ಅನ್ಕೊಳಕ್ ಕುಂತೀವಿ, ಆ ಒಂದು ಭಾವನೆಗಳು ಬರ್ತಾವಲ್ರಿ, ಅದೇ ಇಂಪ್ಯಾಕ್ಟ್. ಹೌದಾ, ದಟ್ ಈಸ್ ಇಂಪಾರ್ಟೆಂಟ್. ಓಕೆ, ಏನ್ ಹೇಳ್ರಿ, ಕಮ್ಯುನಿಕೇಶನ್ ಈಸ್ ಟ್ರಾನ್ಸ್ಫರಿಂಗ್ ಆರ್ ಕನ್ವೇಯಿಂಗ್ ಆಫ್ ಮೀನಿಂಗ್ಸ್. ಓಕೆ, ವೆರಿ ಸಿಂಪಲ್. ಆಮೇಲೆ ನೋಡ್ರಿ, ಇಲ್ಲಿ ನಾನು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಶನ್ ಬಗ್ಗೆ ಬರೆದಿದ್ದೀನಿ, ಬಟ್ ಏನು ಎಕ್ಸ್ಪ್ಲೇನ್ ಕೊಟ್ಟೇ ಇಲ್ಲ. ಓಕೆನಾ, ಸೊ ಎಕ್ಸ್ಪ್ಲೇನ್ ಕೊಟ್ಟಿರಪ್ಪ ಅಂತಂದ್ರೆ ಇದು ವೆರಿ ಸಿಂಪಲ್ ಐತೆ ಅಂತ ಅರ್ಥ. ಓಕೆನಾ, ಸೊ ನೋಡ್ರಿ, ಇಲ್ಲಿ ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ಕೋಬೇಕು. ಫಸ್ಟ್ ಒನ್ ಕಾನ್ಸೆಪ್ಟ್ಸ್, ಟೂ ವೇ ಕಮ್ಯುನಿಕೇಶನ್. ಇನ್ನು ನಾನು ಇಲ್ಲಿ ಒಂದ್ ಚಿತ್ರ ಹಾಕ್ತೀನಿ ನೋಡಿ, ಇಲ್ಲಿ ಒಬ್ಬತ್ ರಾಜಾನ, ಇಲ್ಲಿ ಒಬ್ಬತ್ ರಾಜ. ಓಕೆನಾ, ಟೂ ವೇ ಹೆಂಗಾಗುತ್ತೆ ನೋಡ್ರಿ, ಈತೇನ್ ಮಾಡಕ್ ಕುಂತಾನ, ರಾಜಾಗ ಹೇಳಕ್ ಕುಂತಾನ, ನೋಡಪ್ಪ ರಾಜ ಹಿಂಗ್ 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 ಅಂತ. ಆತೇನ್ ಒಳ್ಳೆ ಏನ್ ಮಾಡ್ತಾನ ಹೇಳ್ರಿ, ಹೂನಪ್ಪ ಅಂತ ಅಂತಾನ. ಸೊ ಇಲ್ಲೇನ್ ಬಂತ ನಮಗೆ, ಫೀಡ್ಬ್ಯಾಕ್ ಬಂತು. ಹೌದಾ, ಒಳ್ಳೆಯವ್ರು ಏನ್ ಕೊಟ್ರು, ಪ್ರತಿಕ್ರಿಯೆ ಕೊಟ್ರು. ಅವಾಗ ಏನಾಗುತ್ತೆ ಹೇಳ್ರಿ, ಇದು ಟೂ ವೇ ಪ್ರೊಸೆಸ್ ಆಗುತ್ತೆ, ಟೂ ವೇ ಕಮ್ಯುನಿಕೇಶನ್ ಆಗುತ್ತೆ. ಎಲ್ಲಿ ಕ್ಯಾರೆಕ್ಟರ್ಸ್ ಆಫ್ ಕಮ್ಯುನಿಕೇಶನ್ ಒಳಗಡೆ. ನೆಕ್ಸ್ಟ್ ನೋಡ್ರಿ, ನಾಲೆಡ್ಜ್ ಆಫ್ ಲ್ಯಾಂಗ್ವೇಜ್. ಸೊ ಈಗ ನಾವು ಕನ್ನಡಿಗರು, ಹೌದಾ, ನೆಕ್ಸ್ಟ್ ನಾವ್ ಎಂತ ಯಾರನ್ನ ಮಾತಾಡ್ಸ್ತೀವಿ ಹೇಳ್ರಿ, ಅವ್ರನ್ನ ಮಾತಾಡಿಸ್ತೀವಿ. ಇಂಗ್ಲಿಷರು, ನಮ್ಗೆ ಇಂಗ್ಲಿಷ್ ಬರ್ತೈತಿ, ಹಿಂದಿ ಬರ್ತೈತಿ, ಎಲ್ಲಾ ಬರ್ತೈತಿ ಅನ್ಕೋರಿ. ಬಟ್ ನಿಮಗೆ ಮನೋಭಾವ ಹೆಂಗಿರ್ತದೆ ಹೇಳ್ರಿ, ನಮ್ಮೂರಪ್ಪ ಇವರು, ನಮ್ ಕಡೆಯರಪ್ಪ, ಹೌದಾ, ಈ ಮನೋಭಾವ ಬರ್ತೈತಿ. ನೀವ್ ಎಲ್ಲೋ ಹೋಗಿರಿ, ಎಲ್ಲೋ ಬಂದಿರಿ, ಸೊ ನಿಮ್ ಹತ್ರ ಇರ್ತಕ್ಕಂಥ ಊರಾಗಿರ್ಬೋದು, ಹತ್ರ ಆಗಿರ್ತಕ್ಕಂಥ ನಮ್ಮೂರ್ ಅನ್ನೋ ಒಂದು ಭಾವನೆ ಬರ್ತದಲ್ಲ, ಅದಕ್ಕೆ ಲ್ಯಾಂಗ್ವೇಜ್ ಆಫ್ ನಾಲೆಡ್ಜ್ ಅಂತಾರೆ. ಹೌದಾ, ಸೊ ಆ ರೀತಿ ಇನ್ನಿನ ಕಲ್ಚರಲ್ ಇದು ಒಂದು ಟೈಪ್ಸ್ ಬರ್ತವೆ, ಅದ್ರೊಳಗೆ ಇನ್ನೂ ಸಖತ್ ಹೇಳ್ಕೊಡ್ತೀನಿ. ಓಕೆ, ಆಮೇಲೆ ಎಕ್ಸ್ಚೇಂಜ್ ಆಫ್ ಐಡಿಯಾಸ್. ಹೌದಾ, ಸೊ ನಾ ಇಲ್ಲಿ ರಾಜನ್ನ ತಗೊಂಡೆ, ಸೊ ಮಂತ್ರಿ ತಗೋರಿ, ಇಲ್ಲಿ ಮಂತ್ರಿ ಈತ ರಾಜ. ಹೌದಾ, ನೀ ಏನ್ ಮಾಡ್ತಾನ್ರಿ, ಎಕ್ಸ್ಚೇಂಜ್ ಐಡಿಯಾಸ್. ನೋಡ್ರಿ ರಾಜರ, ಹಿಂಗ ಇವ್ರು ಹಿಂಗ್ ಸ್ಕೀಮ್ ಹಾಕಕ್ ಕುಂತಾರ, ಸ್ಕೆಚ್ ಹಾಕಕ್ ಕುಂತಾರ, ನೀವು ಉಲ್ಟಾಗ್ ಸ್ಕೆಚ್ ಹಾಕ್ಬೇಕು ನೋಡ್ರಿ ಅಂತ ಇವ್ನು ಹೇಳ್ತಾನ, ರಾಜಿಗೆ ಹೇಳ್ತಾನ ಮಂತ್ರಿ. ಆಮೇಲೆ ರಾಜ ಏನ್ ಮಾಡ್ತಾನ, ಹೌದಪ್ಪ ಖರೆ ನೀ ಹೇಳಿದ್ ಸತ್ಯ ಐತಪ್ಪ ಅಂತ ಅದೇನ್ ಹೇಳ್ರಿ, ಐಡಿಯಾಸ್. ಅದು ಏನಾಯ್ತು ಇಲ್ಲಿ, ಎಕ್ಸ್ಚೇಂಜ್ ಆದವು. ಓಕೆನಾ, ಎಕ್ಸಾಂಪಲ್ ಕೌಟಿಲ್ಯ ತಗೋರಿ. ಓಕೆ, ಅದಾದ್ಮೇಲೆ ಕಂಟಿನ್ಯೂಸ್ ಪ್ರೊಸೆಸ್. ನಾನು ಮಾತಾಡೋದು ಏನ್ ಹೇಳ್ರಿ, ಕಂಟಿನ್ಯೂಸ್. ಹೌದಾ, ಕಮ್ಯುನಿಕೇಶನ್ ಅಂತಂದ್ರೆ ಏನು, ಕಂಟಿನ್ಯೂಸ್ ಸಂವಹನ, ಮಾತಾಡೋದ ಕಂಟಿನ್ಯೂಸ್ ಆಗಿರ್ತೈತೆ. ಹೌದು ನೋಡ್ರಿ, ಸಂವಹನ ಅನ್ನೋದು. ಹೌದಾ, ಟೂ ವೇ ಆಗಿರ್ಬೋದು, ತ್ರೀ ವೇ ಆಗಿರ್ಬೋದು, ಇನ್ನೆಷ್ಟೇ ವೇಗಳಾಗಿರ್ಬೋದು ಅಲ್ಲಿ. ಹೌದಾ, ಬಟ್ ಅಲ್ಲಿ ಏನ್ ಇರ್ತಲ್ರಿ, ಕಂಟಿನ್ಯೂಸ್ ಇರ್ತದ. ಅದರ ಒಂದು ಸ್ವರೂಪ ಇದು, ಅದರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇದು, ಯಾವ್ದ್ರದ್ದು, ಕಮ್ಯುನಿಕೇಶನ್ಸ್. ನೆಕ್ಸ್ಟ್ ನೋಡ್ರಿ, ದ ಮೀನಿಂಗ್ ಶುಡ್ ಬಿ ಕಂಪ್ಲೀಟೆಡ್. ಓಕೆನಾ, ಸೊ ನಾವ್ ಏನ್ ಸುಮ್ನೆ ಮಾತಾಡ್ರಿ ಅಂದ್ರು, ಏನು ಸುಮ್ನೆ ಮಾತಾಡ್ತಾ ಹುಚ್ಚ ಹುಡುಗಿದಂಗ ಬಿಡಪ್ಪ, ಒಟ್ಟು ಶಾಣೆದಲ್ಲಿ ಹುಡುಗ ಅಂತಾರ. ಹೌದಾ, ನೀವ್ ಏನ್ ಇಂಟೆನ್ಷನ್ ಮಾತಾಡಕ್ ಕುಂತ್ರಿ ನೋಡ್ರಿ, ಇಲ್ಲಿ ಏನ್ ಅಂತ ಹೇಳಿ ನೋಡ್ರಿ. ಹೌದಾ, ಈ ರೀತಿ ಅವಾಗ ಏನಾಗುತ್ತೆ, ಒಂದು ಪರ್ಫೆಕ್ಟ್ ಕಮ್ಯುನಿಕೇಶನ್ ಆಗಕ ಸಾಧ್ಯ ಆಗುತ್ತೆ. ಇದ್ರೊಳಗೆ ಹಲವಾರು ಕಮ್ಯುನಿಕೇಶನ್ಸ್ ನಾವು ನೋಡ್ತೀವಿ ಮುಂದಿನ ಕ್ಲಾಸ್ ಒಳಗಡೆ. ಇಟ್ಸ್ ವೆರಿ ವೆರಿ ಇಂಟ್ರೆಸ್ಟಬಲ್ ಸಬ್ಜೆಕ್ಟ್ ಇದು. ಓಕೆನಾ, ಸೊ ಇದ್ರೊಳಗಡೆ ಏನು ಡೌಟ್ ಇಲ್ಲ ಅನ್ಕೊಂಡು, ಡೌಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಹಾಕ್ರಿ. ಓಕೆ, ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.